1 ಮುಗಿಸಿ ನಾವು ಮಾಡಲ್ ಪೇಪರ್ 2 ಬಂದಿದ್ದೀವಿ. ದಿಸ್ ಈಸ್ ದ ಫಸ್ಟ್ ಕ್ವಶನ್, ದಟ್ ಈಸ್ 41st ಕ್ವಶನ್ ಇನ್ ಪಾರ್ಟಿ ಸೆಕ್ಷನ್. ಇದರಲ್ಲಿ ಏನಿಲ್ಲ, ಇವೆಲ್ಲ ವೆರಿ ಬಿಸ್ಕೆಟ್ ಕ್ವಶನ್ ಇದ್ದಂಗೆ. ಯಾಕೆ ಅಂತಂದರೆ ನೀವೇನಾದರೂ ಬೈ ಚಾನ್ಸ್ ಇಫ್ ಯು ಫೈಂಡ್ ದಿ ವರ್ಡ್ ಬಾಯ್ಲಿಂಗ್ ಪಾಯಿಂಟ್ ಮೀನ್ಸ್ ಇಟ್ ಈಸ್ 100% ಇಟ್ ಈಸ್ ಎಲಿವೇಶನ್ ಇನ್ ಬಾಯ್ಲಿಂಗ್ ಪಾಯಿಂಟ್. ಫಾರ್ಮುಲಾ ಗೊತ್ತಿರಬೇಕು. ಫಾರ್ಮುಲಾ ಗೊತ್ತಿಲ್ಲದೆ ಯಾವುದೇ ಕಾರಣಕ್ಕೂ ಎನಿ ನ್ಯೂಮರಿಕಲ್ ಯು ಕಾಂಟ್ ಡೂ ಇಟ್. Okay, so boiling point, then without reading the question you write the formula. In formula, delta TB is equals to KB into W2 into 1000 divided by M2 into W1. That is the mass of solvent in grams, because I have taken in, divided by 1000 ತಗೊಂಡಿದ್ದೀನಿ ಹಾಗಾಗಿ. ಸೊ ಅದು ಮೇಗಡೆ ಹೋಗುತ್ತೆ. ನಾವು ಓಕೆ, ಏನು ಕಂಡಿಬೇಕು ನೋಡೋಣ. ಫಸ್ಟ್ ಆಫ್ ಆಲ್ ಇಲ್ಲಿ ಕ್ವಶನ್ ಸ್ಟಾರ್ಟ್ ಆಗುತ್ತೆ. ದ ಬಾಯ್ಲಿಂಗ್ ಪಾಯಿಂಟ್ ಆಫ್ ಬೆನ್ಝಿನ್ ಈಸ್ 353.23 ಕೆಲ್ವಿನ್. ಸೊ ಬಾಯ್ಲಿಂಗ್ ಪಾಯಿಂಟ್ ಆಫ್ ಬೆನ್ಝಿನ್, ಸೊ ಟೆಂಪರೇಚರ್ ಒಂದು ಕೊಟ್ಟಿದ್ದಾನೆ ಈಗ. ಸೊ 353.23 ಕೆಲ್ವಿನ್. ಸೊ ಏನಾಗುತ್ತೆ ಅಂತಂದರೆ ಎಷ್ಟೊಂದು ಜನಕ್ಕೆ ಗೊತ್ತಿಲ್ಲ, ಕನ್ಫ್ಯೂಷನ್ ಆಗ್ತಾರೆ, ಟಿ ಬಿ ಯಾವುದು, ಟಿ ಬಿ ನಾಟ್ ಯಾವುದು ಅಂತ. ಓಕೆ, ಅದನ್ನ ಮುಂದೆ ಪ್ರೊಸೀಡ್ ಆಗ್ತೀನಿ ನಾನು. ಸೊ ಕ್ಯಾಲ್ಕುಲೇಟ್ ದ ಮಾಸ್ ಆಫ್ ನಾನ್ ವೊಲಟೈಲ್ ಸೊಲ್ಯೂಟ್ ಟು ಬಿ ಆ್ಯಡೆಡ್ ಟು 90 ಗ್ರಾಮ್ ಆಫ್ ಬೆನ್ಝೀನ್. ಸೊ 90 ಗ್ರಾಮ್ ಆಫ್ ಬೆನ್ಝೀನ್ ಅಂತ ಕೊಟ್ಟಿದ್ದೇನೆ. ಸೊ ದಟ್ ಈಸ್ ಮಾಸ್ ಆಫ್ ಸಾಲ್ವೆಂಟ್ 90 ಗ್ರಾಮ್ ಆಫ್ ಬೆನ್ಝೀನ್. ಸೊ ಕ್ಯಾಲ್ಕುಲೇಟ್ ದ ಮಾಸ್ ಆಫ್ ನಾನ್ ವೊಲಟೈಲ್ ಸೊಲ್ಯೂಟ್. ದಟ್ ಮೀನ್ಸ್ ವಿ ಡೋಂಟ್ ನೋ ವಾಟ್ ಈಸ್ W2 ಕ್ವಶನ್ ಮಾರ್ಕ್ ಆಗುತ್ತೆ. ಓಕೆ, ಆ್ಯಂಡ್ ಇಟ್ ಬಾಯ್ಲ್ಸ್ ಅಟ್ 354.11. ಸೊ ಅಗೇನ್ ಒನ್ ಮೋರ್ ಟೆಂಪ್ರೇಚರ್ ಕೊಟ್ಟಿದ್ದಾನೆ. 354.11 ಕೆಲ್ವಿನ್. ದಿಸ್ ಈಸ್ ಇನ್ ದ ಕೆಲ್ವಿನ್. ಸೊ ಇದರಲ್ಲಿ ಏನಾಗುತ್ತೆ, ಟಿ ಬಿ ಯಾವುದು, ಟಿ ಬಿ ನಾಟ್ ಯಾವುದು ಅಂತ ತುಂಬ ಜನ ಸ್ಟೂಡೆಂಟ್ಸು ಕನ್ಫ್ಯೂಷನ್ ಮಾಡ್ಕೋತಾರೆ. ಬಟ್ ಮೋಸ್ಟ್ ಆಫ್ ದೆಮ್ ಇಂಟೆಲಿಜೆಂಟ್ ಇರೋ ಸ್ಟೂಡೆಂಟ್ಸ್ ಮಾಡಿಬಿಡ್ತಾರೆ. ಸೊ ನಿಮಗೆ ಕನ್ಫ್ಯೂಷನ್ ಇದ್ದರೆ ಟಿ ಬಿ ಯಾವುದು, ಟಿ ಬಿ ನಾಟ್ ಯಾವುದು ಅಂತಂದರೆ ಹೈಯೆಸ್ಟ್ ಮೈನಸ್ ಲೋಯೆಸ್ಟ್ ತೊಗೊಳ್ಳಿ. ಓಕೆ, ಯಾವಾಗಲೂ ತಿಳ್ಕೊಳ್ಳಿ, ಹೈಯೆಸ್ಟ್ ಬಂದು ಟಿ ಬಿ ವ್ಯಾಲ್ಯೂ ಆಗಿರುತ್ತೆ, ಲೋಯೆಸ್ಟ್ ಬಂದು ಟಿ ಬಿ ನಾಟ್ ವ್ಯಾಲ್ಯೂ ಆಗಿರುತ್ತೆ. ಸೊ ಇಫ್ ಯು ಟೇಕ್ ದಿ ಡಿಫ್ರೆನ್ಸ್, ಓಕೆ, ಸೊ ಡಿಫ್ರೆನ್ಸ್ ತೊಗೊಂಡಾಗ ದಟ್ ವಿಲ್ ಬಿ ದಿ ಡೆಲ್ಟಾ ಟಿ ಬಿ. ಓಕೆ, ಸೊ ಡಿಫ್ರೆನ್ಸ್ ಅಂದರೆ ಏನು ತೊಗೋತೀವಿ ನಾವಿಲ್ಲಿ, ಹೈಯೆಸ್ಟ್ ಮೈನಸ್ ಲೋಯೆಸ್ಟ್ ಆ್ಯಸ್ ಎ ಸೆಡ್. ಸೊ 354.11 ಮೈನಸ್ 353.23. ಓಕೆ, ನೆಕ್ಸ್ಟ್ ಏನು ಕೊಟ್ಟಿದೆ ನೋಡೋಣ. The molar mass of solute is 58 grams. So molar mass of solute, that is M2, will be 58 grams. Okay. Given Kb value is 2.53. Kb value will be 2.53 Kelvin kg per mole. So again W2 we need to find out. Substitute ಮಾಡಿ, calculation ಮಾಡಿ, get the proper answer. Thank you.